ಎಲ್ಲರಿಗೂ ನಮಸ್ಕಾರ ರೀ. ಈಗ ಬಿಸಿಲು ಸ್ಟಾರ್ಟ್ ಆಗಕತ್ತು. ಹಂಗೆ ಹಬ್ಬಗಳನ್ನು ಒಂದು ಹಬ್ಬಗಳು ಬರಕತ್ತು. ಹಬ್ಬ ಬಂದಾಗ ನಾವು ಸಿಹಿ ಮಾಡ್ತೀವಿ, ಬಿಸಿಲು ಬಂದಾಗ ತಂಪು ಬೇಕಾಗ್ತೈತಿ. ಹಿಂಗೆ ಹಬ್ಬ ಬಂದಾಗ ಅಥವಾ ನಮ್ಮ ಬಿಸಿಲಿಗೆ ನಾವು ಒಂದು ಕೋಸಂಬರಿ ರೆಸಿಪಿನ ನಾವು ಮಾಡ್ತಿರ್ತೀವಿ. ಅಂಥ ಕೋಸಂಬರಿ ರೆಸಿಪಿ ನಾವು ಒಂದು ಸಲ ತಿಂದ್ರೆ ಮತ್ತೆ ತಿನ್ಬೇಕು ರೀ. ಬರಿ ಬಾಯಲ್ಲಿ ತಿನ್ಬೇಕ್ರಿ. ಹಂಗೆ ಇದಕ್ಕೇನು ಚಪಾತಿ ಬೇಡ, ರೊಟ್ಟಿ ಬೇಡ, ಅಷ್ಟು ಮಸ್ತ್ ಆಗ್ತೈತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡವ್ರಿ. ಹೆಸರು ಬೇಳೆ ಸ್ವಚ್ಛ ಮಾಡಿ ತೊಳೆದಿಟ್ಟುಕೊಳ್ಳೋದು. ಇದಕ್ಕೆ ನಾವು ಈಗ ನೀವು ನೋಡ್ತಿರ್ಬೋದು, ಅದನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ನೆನೆಸಕ್ಕೆ ಇಡೋರ್ದವ್ರು. ನಾವು ತೊಳೆದ ಸ್ವಚ್ಛ ಮಾಡಿ ಒಂದು ಅರ್ಧ ಗಂಟೆ ನೆನೆಸಕ್ಕೆ ಇಟ್ಬಿಡೋದ್ರಿ. ಒಂದು ಅರ್ಧ ಗಂಟೆ ನೆನೆಸಕ್ಕೆ ಇಟ್ಟರೆ ಮುಗಿತ್ರಿ. ಇದು ರೆಸಿಪಿ ಭಾಳ ಅಂದ್ರೆ ಭಾಳ ಈಸಿ ಐತಿ, ಸುಲಭದೈತಿ, ಅಷ್ಟು ಆರೋಗ್ಯಕರವಾಗೈತಿ. ಮತ್ತು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರು ಎಲ್ಲರೂ ತಿನ್ನುವಂಥ ರೆಸಿಪಿ ಐತಿ. ಈಗ ನಾವು ಇದಕ್ಕೆ ಏನೇನು ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಟೊಮೆಟೊ, ಸೌತೆಕಾಯಿ, ಗಜರಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಈರುಳ್ಳಿ ಸೊಪ್ಪು ತೊಗೊಂಡವ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಕೊಬ್ಬರಿ ತುರಿ, ದಾಳಂಬ್ರಿ ಬೀಜ. ಇಷ್ಟು ಇತ್ತಂದ್ರೆ ಇದಕ್ಕೆ ಮಸ್ತ್ ನಾವು ಕೋಸಂಬರಿ ಮಾಡ್ಬೋದು. ಕೋಸಂಬರಿ ಅನ್ರಿ, ರೈತ ಅನ್ರಿ, ಏನಾರ ಅನ್ರಿ, ಒಟ್ಟು ಇದು ನಾವು ಹೆಸರು ಬೇಳೆ ಪಚಡಿ ಅನ್ರಿ. ಈಗ ನಾವು ತಡ್ಕ ಹೊಡ್ಯಾವ್ರದ್ದು ರೀ. ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ 1 ಟೀ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿ, ಅರ್ಧ ಚಮಚೆ ಜೀರಿಗೆ, ಅರ್ಧ ಚಮಚೆ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಆದ ಕೂಡಲೇ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆರಚ್ಬೇಕು ರೀ. ಭಾಳ ಅಂದ್ರೆ ಭಾಳ ಸಣ್ಣಗೆ ಹೆರಚ್ಬೇಕು. ಯಾಕಂದ್ರೆ ಇದು ಕೋಸಂಬರಿ ಐತಿ. ಕೋಸಂಬರಿಗೆ ಅಲ್ಲೆಲ್ಲೇ ನಾವು ತಿನ್ಬೇಕಾದ್ರೆ ಬೈಟ್ ಮಾಡ್ಬೇಕಾದ್ರೆ ಒಂದೊಂದು ಸಲ ಒಂದೊಂದು ತುತ್ತಿ ಒಂದೊಂದು ಮೆಣಸಿನ್ಕಾಯಿ ಬಂದ್ರೆ ಸಾಕ್ರಿ. ಈಗ ನಾವು ನೆನೆಸಿಟ್ಟಿದ್ವಲ್ಲ, ಈಗ ಅರ್ಧ ಗಂಟೆ ಆಗೈತಿ, ಪರ್ಫೆಕ್ಟಾಗಿ ನೆನೆದವ. ಈಗ ಹೆಸರು ಬೇಳೆ ಹಾಕಿದ್ವಿ. ಹೆಸರು ಬೇಳೆ ಆದ ಕೂಡಲೇ ಸೌತೆಕಾಯಿ ಆದ ಕೂಡಲೇ ಗಜರಿ ತುರಿ ಆದ ಕೂಡಲೇ ಒಂದೊಂದಾಗಿ ಸೇರಿಸ್ತಾ ಹೋಗೋದ್ರಿ. ಈರುಳ್ಳಿ ಸೊಪ್ಪು ರೀ, ಸ್ಪ್ರಿಂಗ್ ಆನಿಯನ್, ಅದಾದ ಕೂಡಲೇ ಟೊಮೆಟೊ ಆದ ಕೂಡಲೇ ಈಗ ಕೊಬ್ಬರಿ ತುರಿ ಬಂತು ನೋಡ್ರಿ. ಕೊಬ್ಬರಿ ತುರಿ ಬಂದ ಕೂಡಲೇ ಅದು ಎಷ್ಟು ಚಂದ ಕಾಣ್ಸಕೈತಿ ನೋಡ್ರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಬಿಡೋದ್ರಿ. ಕೊತ್ತಂಬರಿ ಸೊಪ್ಪು ಉದುರಿಸಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿಬಿಡ್ರಿ. ಇದಕ್ಕೆ ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ನಾವು 1 ಚಮಚೆ ಸಕ್ಕರೆ ಹಾಕಕತ್ತಿದ್ದೀವಿ. ಸಕ್ಕರೆ ನೀವು ಬೇಕಂದ್ರೆ ಹಾಕ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಮಾಡಿ ಈಗ ನಾವು ಅದಕ್ಕೆ ಒಗ್ಗರಣೆ ಹಾಕಿದ್ವಲ್ಲ, ಆ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಬಿಡೋದ್ರಿ. ಅಂದ್ರೆ ನಾವು ಈ ಒಗ್ಗರಣೆ ಹಾಕಿ ಎಲ್ಲ ಕೂಡಿ ಒಮ್ಮೆ ಮಿಕ್ಸ್ ಮಾಡೋದ್ರಿಂದ ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವ, ಈಗ ನೋಡ್ರಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂತು. ಮುಖ್ಯ ಪದಾರ್ಥ ದಾಳಿಂಬ್ರೆ ಬೀಜ ಹಾಕ್ತಂದ್ರೆ ಎಷ್ಟು ರುಚಿ ಆಗ್ತೈತಲ್ರಿ. ಪ್ರತಿಯೊಂದು ಸಿಹಿ ಅಡುಗೆ ಮಾಡಿದಾಗ ಈ ಕೋಸಂಬರಿ ಮಾಡೇ ಮಾಡ್ತಾರೆ. ನೀವು ಹಬ್ಬಕ್ಕೆ ಹರಿದಿನಕ್ಕೆ ಏನಾದರೂ ನೀವು ಸಿಹಿ ಮಾಡಿದಾಗ ನಾವು ಇದ್ರೊಳಗೆ ಉಳ್ಳಾಗಡ್ಡಿ ಸೊಪ್ಪು ಹಾಕಿದವಲ್ಲ, ಅದನ್ನು ಸ್ಕಿಪ್ ಮಾಡಿಬಿಡ್ರಿ. ಮತ್ತು ಉಳ್ಳಾಗಡ್ಡಿ ನಾವು ಇದಕ್ಕೆ ಹಾಕಿಲ್ಲ. ಉಳ್ಳಾಗಡ್ಡಿ ನೀವು ಯಾವುದೇ ಹಬ್ಬದು ಇದ್ದಾಗ ಮಾಡಿದಾಗ ಉಳ್ಳಾಗಡ್ಡಿ ಹಾಕಂಗಿಲ್ಲ. ನಾವು ಇದಕ್ಕೆ ಹಬ್ಬ ಇಲ್ಲದಾಗ ಮಾಡಕತ್ತಿದ್ದೇವೆ ಅಂತೇಳಿ ಉಳ್ಳಾಗಡ್ಡಿ ಸೊಪ್ಪು ಹಾಕಕತ್ತಿದ್ವಿ. ಇದಕ್ಕೆ ಇನ್ನೂ ನೀವು ಏನಾದರೂ ಡ್ರೈ ಫ್ರೂಟ್ಸ್ ಅದು ನೀವು ಅದಕ್ಕೆ ಸೇರಿಸ್ಕೋಬೋದು. ಈಗ ನಾವು ಅದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಕತ್ತಿದ್ದೀವಿ ರೀ. ನೋಡಿರಿ ಎಷ್ಟು ಚೆಂದಾಗೈತಿ, ಅಷ್ಟು ರುಚಿಕಟ್ಟಾಗೈತಿ. ಇದನ್ನು ಬರಿಬಾಲಿನ ತಿಂದು ಬಿಡ್ತಾರೆ. ಸಣ್ಣ ಮಕ್ಕಳಿಗೆ ಕೊಟ್ರೆ, ಹಂಗೆ ಒಂದು ವಾಟಿಗೆ ಕೊಟ್ರೆ, ಒಂದು ಕಪ್ ಆಗೋಷ್ಟು ಕೊಟ್ರೆ ಸಣ್ಣ ಹುಡುಗರು ಹಂಗೆ ತಿಂದು ಬಿಡ್ತಾರೆ. ಭಾಳ ಹೆಲ್ದಿ ಆದಂಥ ಸಲಾಡ್ ಐತಿದ. ಈ ಸಲಾಡ್ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡೋದು ಮರಿಬೇಡ್ರಿ. ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಅಷ್ಟು ಮಸ್ತ್ ರೆಸಿಪಿ ಐತ್ರಿ. ಬರೀ ನೀವು ಹೆಸರು ಕಾಳು ನೆನೆಸಿಟ್ರೆ ಮುಗಿತ್ರಿ. ಉಳಿದದ್ದೆಲ್ಲ ಮನೆಯೊಳಗೆ ಇದ್ದೇ ಇರ್ತಿದ್ರಿ. ಒಂದು ಅರ್ಧ ಸೌತೆಕಾಯಿ, ಒಂದು ಗಜರಿಕಾಯಿ, ಸ್ವಲ್ಪ ಇತ್ತಂದ್ರೆ ಮಾಡಿಬಿಡ್ಬೋದು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕತಿ. ಈ ರೆಸಿಪಿನ ತಪ್ಪನಿಲ್ದ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡ್ತೀರಂತೆ ನಾನು ತಿಳಿದೀನಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಒಟ್ಟು ಮರಿಬೇಡ್ರಿ. ಯಾಕಂದ್ರೆ ಅವರು ಮಾಡಲಿ, ಮತ್ತು ಅವರಿಗೆ ಶೇರ್ ಮಾಡಿರಿ, ಮತ್ತು ಅವರು ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ. ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ರಿ. ಯಾಕಂದ್ರೆ ನಮ್ಮಲ್ಲಿ ಹೊಸ ಹಳೆ ಎಲ್ಲ ಕಾಲದ್ದು ಅಡಿಗೆಗಳು ಬರ್ತಿರ್ತಾವೆ. ಸಿಂಪಲ್ ಆದಂಥ ಸುಲಭದಲ್ಲಿ ಅಡಿಗೆ ಮನೆಯೊಳಗೆ ಸಿಗುವಂಥ ಪದಾರ್ಥಗಳಿಂದ ಮಾಡುವ ಅಡಿಗೆಗಳನ್ನು ನಾವು ಹೆಚ್ಚಾಗಿ ತರ್ತೀವಿ ರೀ. ಈ ವಿಡಿಯೋ ನೋಡಿದ್ದಕ್ಕೆ, ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ನಮಸ್ಕಾರ. ಮತ್ತೆ ನಮ್ಮ ಚಾನೆಲ್ ನೋಡ್ತಾ ಇರಿ. ಹಿಂಗೆ ನಮಸ್ಕಾರ.